ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬೆಲ್ಲ ಹಾಕಿರುವಂಥ ಗೋಧಿ ಹಿಟ್ಟಿನ ಉಂಡೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ಇದೇ ಕಪ್ಪಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈ ಗೋಧಿ ಹಿಟ್ಟನ್ನು ಸಾಮಾನ್ಯವಾಗಿ ನಾನು ಸಣ್ಣ ಉರಿಯಲ್ಲಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಗೋಧಿ ಹಿಟ್ಟನ್ನು ಎಷ್ಟು ನೀಟಾಗಿ ಬಿಸಿ ಮಾಡ್ಕೊತೇವೋ ಅಷ್ಟು ರುಚಿಯಾದ ಗೋಧಿ ಹಿಟ್ಟಿನ ಉಂಡೆಯನ್ನು ಮಾಡ್ಕೋಬೋದು. ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ನಾನು ಸಕ್ಕರೆ ಹಾಕಿ ಯಾವ ರೀತಿ ಗೋಧಿ ಹಿಟ್ಟಿನ ಉಂಡೆ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಆದರೆ ಈಗ ನಾನು ಬೆಲ್ಲ ಹಾಕಿ ಅದೇ ಗೋಧಿ ಹಿಟ್ಟಿನ ಉಂಡೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದೊಂದು 8 ರಿಂದ 10 ನಿಮಿಷ ಚೆನ್ನಾಗಿ ನಾನೀಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಆಪ್ಷನಲ್, ನಿಮಗೆ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಹಾಕೋಬೋದು. ನಾನು ಮಾತ್ರ ಇಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇಷ್ಟು ಫ್ರೈ ಆದರೆ ಸಾಕಿದ್ದೇನೆ, ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಗೋಧಿ ಹಿಟ್ಟು ಕೂಡ ಪೂರ ತಣ್ಣಗಾಗಿಬಿಟ್ಟಿದೆ ಫ್ರೆಂಡ್ಸ್. ಈಗ ಇದಕ್ಕೆ 3 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ಪಷ್ಟು ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಬೆಲ್ಲವನ್ನು ಪುಡಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ನಾನು ಅದನ್ನು ತುರಿದು ಹಾಕ್ಕೊತಿದ್ದೇನೆ. ಈ ಪುಡಿ ಮಾಡಿಕೊಂಡ್ರೆ ಅಲ್ಲಿ ಸಣ್ಣ ಸಣ್ಣ ಪೀಸ್ ಸಿಕ್ತೆ ಅಂತ ಅದನ್ನು ನಾನೀಗ ಕೊಬ್ಬರಿ ತುರಿಯೋದರಲ್ಲಿ ತುರ್ಕೊಂಡು ಈಗ ಹಾಕ್ಕೊತಿದ್ದೇನೆ. ಈ ಬೆಲ್ಲ ಹಾಕಿದ ಮೇಲೆ ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇನ್ನೊಂದು ಕಪ್ ಬೆಲ್ಲವನ್ನು ನಾನೀಗ ಹಾಕ್ಕೊತಿದ್ದೇನೆ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಿದ್ದರೆ ಒಂದು 3 ಕಪ್ ಹಿಟ್ಟಿಗೆ 2.5 ಕಪ್ ಅಷ್ಟು ಬೇಕಂದರೂ ಬೆಲ್ಲವನ್ನು ಹಾಕ್ಕೋಬೋದು. ಆದರೆ ಇದು ಒಂದು ಮಟ್ಟಿಗೆ ಕರೆಕ್ಟಾಗಿದೆ ಫ್ರೆಂಡ್ಸ್. ಈಗ ಇದನ್ನು ನಾನು ಎಷ್ಟೇ ಮಿಕ್ಸ್ ಮಾಡಿದರೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು 2 ರೌಂಡ್ ಇದನ್ನು ತಿರುಗಿಸ್ಕೋಬೇಕು. ಆಗಷ್ಟೇ ಇದು ಬೆಲ್ಲ ಮತ್ತು ಗೋಧಿ ಹಿಟ್ಟು ಸಮಸಮಾಗಿ ಮಿಕ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಭಾಳ ಹೊತ್ತೇನು ಮಿಕ್ಸಿ ಜಾರಲ್ಲಿ ನಾವು ತಿರುಗಿಸ್ಕೊಳ್ಳೋದು ಬೇಡ, ಒಂದು 2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಇದು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿರೋದನ್ನು ಒಂದು ಪಾತ್ರೆಗೆ ಈಗ ಸೇರಿಸ್ಕೊತಿದ್ದೀನಿ. ಇದೇ ರೀತಿ ಎಲ್ಲ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಎಲ್ಲವನ್ನು ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ತಣ್ಣಗಾಗಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಿದ್ದೇನೆ. ಸಾಮಾನ್ಯವಾಗಿ ನಾವು ಸಕ್ಕರೆ ಹಾಕಿ ಮಾಡಿರುವಂಥ ಗೋಧಿ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ತುಪ್ಪವನ್ನು ತಗೊಳುತ್ತೆ ಫ್ರೆಂಡ್ಸ್. ಆದರೆ ನಾವು ಬೆಲ್ಲ ಹಾಕಿ ಮಾಡುವಂಥ ಗೋಧಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪವನ್ನು ಹೀರ್ಕೊಳ್ಳುತ್ತೆ. ಈಗ ಏನಿಲ್ಲ ಅಂದರೆ ಇದಕ್ಕೊಂದು 3/4 ಕಪ್ ತುಪ್ಪವನ್ನು ನಾನೀಗ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನಿಮಗೆ ಅದು ಉಂಡೆ ಮಾಡು ಅದಕ್ಕೆ ಬರುವವರೆಗೆ ನೀವು ತುಪ್ಪವನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಆರೋಗ್ಯ ದೃಷ್ಟಿಯಿಂದ ನಮಗೆ ಸಕ್ಕರೆಗಿಂತ ಬೆಲ್ಲನೇ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಲ್ಲ ಹಾಕಿನೂ ಈ ಉಂಡೆ ಮಾಡೋದನ್ನು ತೋರಿಸಿದ್ದೇನೆ. ಸ್ವಲ್ಪನೇ ತುಪ್ಪವನ್ನೀಗ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಉಂಡೆ ಮಾಡುವುದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದಿರಲ್ಲ ಯಾವ ರೀತಿ ನಾನು ಉಂಡೆಯನ್ನು ಈಗ ಮಾಡ್ಕೊತಿದ್ದೇನಂತ. ಇದು ಒಂದು ಸ್ವಲ್ಪ ಸೆನ್ಸಿಟಿವ್ ಗೋಧಿ ಹಿಟ್ಟಿನ ಉಂಡೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಇದನ್ನು ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿದರೆ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಈ ರೀತಿ ಇದನ್ನು ಉಂಡೆ ಮಾಡ್ಕೊತಿದ್ದೇನೆ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.